ಇದು ಹತ್ರ ಬಂತು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಪೋರಿಂಗ್ ಗ್ರೇಡ್ ಎಪಾಕ್ಸಿ, ಇದು ಗ್ಲಾಸ್ ತರ ಕಾಣ್ತಿದ್ರು ಕೂಡ. ಒಂದು ಪೋಡಿಯಂ ವಾಟರ್ ಪ್ರೂಫಿಂಗ್ ಮಾಡ್ಬೇಕಾದ್ರೆ ಸರ್ಫೇಸ್ ಹೇಗೆ ರೆಡಿ ಮಾಡ್ಕೊಂತೀವಿ, ಏನೇನು ಸ್ಟೆಪ್ ಬರುತ್ತೆ ಅಂತ ತೋರಿಸ್ತೀನಿ. ಫಸ್ಟ್ ಚಿಪ್ಪಿಂಗ್ ಅಂಡ್ ಕ್ಲೀನಿಂಗ್ ಅಂಡ್ ಗ್ರೈಂಡಿಂಗ್. ಇದು ನೋಡೋ ಸರ್ಫೇಸ್ ಈ ನೋಡಿ ನೀಟಾಗಿ ಚಿಪ್ಪು ಮತ್ತೆ ಗ್ರೈಂಡ್ ಆಗಿ ರೆಡಿ ಇದೆ. ಮೇಲೆ ಒಂದು ಚೂರು ಮಡ್ಡಿ ಚುರ್ಕಿ ಏನೂ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ, ಕ್ರ್ಯಾಕ್ ಟ್ರೀಟ್ಮೆಂಟ್. ಕ್ರ್ಯಾಕ್ ಐಡೆಂಟಿಫೈ ಮಾಡ್ಕೊಂಡು ಕ್ರ್ಯಾಕ್ ಕಟ್ ಓಪನ್ ಮಾಡ್ಬಿಟ್ಟು ಕ್ರ್ಯಾಕ್ ಟ್ರೀಟ್ಮೆಂಟ್ ಮಾಡ್ತೀವಿ. ಇಲ್ಲಿ ಪೋರಿಂಗ್ ಗ್ರೇಡ್ ಎಪಾಕ್ಸಿ ಯೂಸ್ ಮಾಡಿದೀವಿ. ಇದು ಹತ್ರ ಬಂತು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಪೋರಿಂಗ್ ಗ್ರೇಡ್ ಎಪಾಕ್ಸಿ, ಇದು ಗ್ಲಾಸ್ ತರ ಕಾಣ್ತಿದ್ರು ಕೂಡ ಫುಲ್ ಗಟ್ಟಿ ಆಗಿರುತ್ತೆ. ಮತ್ತೆ ಇಲ್ಲಿ ಆಂಕರಿಂಗ್ ಕೊಟ್ಟಿದ್ವಿ, ಕ್ಲಿಪ್ಪಿಂಗ್ ಮಾಡಿದೀವಿ. ಇದನ್ನ ಕ್ರ್ಯಾಕ್ ಸ್ಟಿಚಿಂಗ್ ಒನ್ ಆಫ್ ದಿ ಪ್ರೋಸೆಸ್. 8mm ರಾಡ್ ಕೋಡಲ್ಲಿ ಫಿಕ್ಸ್ ಮಾಡಿದೀವಿ. ಬೇರೆ ಬೇರೆ ಮೆಥಡ್ಸ್ ಬರುತ್ತೆ, ಇಲ್ಲಿ ಇದನ್ನ ಚೂಸ್ ಮಾಡಿದೀವಿ. ಇದಿಷ್ಟು ಆದ್ಮೇಲೆ ಹ್ಯಾಂಚಿಂಗ್ ಅಂತ ಮಾಡ್ತೀವಿ, ಕೋವಿಂಗ್. ಈ ತರ ನೀಟಾಗಿ 45 ಡಿಗ್ರಿ ಆಂಗಲ್ ಅಲ್ಲಿ ಕೋವಿಂಗ್ ಮಾಡಿರ್ತೀವಿ. ಇದು ಅಷ್ಟೇ, ಫಸ್ಟ್ ಪ್ರೈಮರ್ ಬರುತ್ತೆ. ಫುಲ್ ಒಂದು ರೌಂಡ್ ಸರ್ಫೇಸ್ ನೋಡಿ ಹೇಗಿದೆ ಅಂತ. ಅದಷ್ಟು ಫುಲ್ ಟು ಫುಲ್ ಅಲಾಂಗ್ ದಿ ಲೆಂತ್ ಕೋವಿಂಗ್ಸ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಇದಿಷ್ಟು ಆದ್ಮೇಲೆ ಫೈನಲ್ ಆಗಿ ಇನ್ನೊಂದು ವಾಟರ್ ವಾಶ್ ಮಾಡ್ತೀವಿ. ಆಮೇಲೆ ಮಾಯಿಶ್ಚರ್ ಲೆವೆಲ್ ಚೆಕ್ ಮಾಡ್ತೀವಿ. ನಾವು ಇಲ್ಲಿ PU ಕೋಟಿಂಗ್ ಮಾಡ್ತಿರೋದ್ರಿಂದ ಮಾಯಿಶ್ಚರ್ ಲೆವೆಲ್ ಲೆಸ್ ದೆನ್ 5% ಇರಬೇಕು. ಕೆಲವೊಂದೊಂದು ಪ್ರಾಡಕ್ಟ್ ಒಂದೊಂದು ತರ ಇರುತ್ತೆ, ಒಂದು 5-8 ಹಂಗಿರುತ್ತೆ. ಇಲ್ಲಿ 5% ಕಮ್ಮಿ ಇರಬೇಕು. ಅದನ್ನ ವೇಟ್ ಔಟ್ ಮಾಡಿಬಿಟ್ಟು ದೆನ್ ಮಾಯಿಶ್ಚರ್ ಮೀಟರಲ್ಲಿ ಮಾಯಿಶ್ಚರ್ ಚೆಕ್ ಮಾಡಿ ನೆಕ್ಸ್ಟ್ ಕೋಟಿಂಗ್ ಬರುತ್ತೆ. ಈ ತರ ಸರ್ಫೇಸ್ ಪ್ರಿಪರೇಷನ್ ಮಾಡ್ಕೊಂಡು ಕ್ರ್ಯಾಕ್ಸ್ ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಿ ನೆಕ್ಸ್ಟ್ ವರ್ಕ್ ಮಾಡಬೇಕಾಗುತ್ತೆ.